ಹಾಯ್ ಬ್ರದರ್, ಹೇಗಿದ್ದೀರಾ? ಇ.ಸಿ.ಇ ತಗೋಬೇಕಾ ಅಥವಾ ಸಿ.ಎಸ್.ಇ? ಫ್ರೆಂಡ್ಸ್, 4 ವರ್ಷ ಆದ್ಮೇಲೆ ಯಾವುದು ಬೆಸ್ಟ್ ಅಂತ ಎಲ್ಲರಿಗೂ ಕನ್ಫ್ಯೂಷನ್ ಇರುತ್ತೆ. ನಾನು ಕೂಡ ಈ ವರ್ಷ ಇಂಜಿನಿಯರಿಂಗ್ ಜಾಯ್ನ್ ಆಗ್ತಿದ್ದೇನೆ. ಐ ಆಮ್ ಆಲ್ಸೋ ಯುವರ್ ಏಜ್. ಮನ್ಸಲ್ಲಿ ಸ್ಲೈಟ್ಲಿ ಇ.ಸಿ.ಇ ಕಡೆ ಹೋಗ್ಬೇಕು ಅನ್ನೋ ಐಡಿಯಾ ಇದೆ. ಯಾಕೆ ಅಂತ ಹೇಳ್ತೀನಿ, ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಸಿ.ಎಸ್.ಸಿ. ಇದು ಸಿಂಪಲ್ ಅಲ್ವಾ? ನಿಮಗೆ ಲಾಜಿಕ್ ಇಷ್ಟ ಇದ್ರೆ ಅಥವಾ ಆಪ್ಸ್ ಎ.ಐ ಜೊತೆ ಆಟ ಆಡಬೇಕು ಅಂದ್ರೆ ಸಿ.ಎಸ್.ಸಿ ನಿಮಗಾಗಿ. ಇದರ ಪ್ಲಸ್ ಪಾಯಿಂಟ್ ಅಂದ್ರೆ ಪ್ಲೇಸ್ಮೆಂಟ್ಸ್ ಇನ್ನೂ ತುಂಬಾ ಜಾಸ್ತಿ ಇದೆ. ಒಂದು ಪ್ರಾಡಕ್ಟ್ ಬಿಲ್ಡ್ ಮಾಡಕ್ಕೆ ಫ್ಯಾಕ್ಟ್ರಿ ಬೇಕಿಲ್ಲ, ಬರೀ ನಿಮ್ಮ ಲ್ಯಾಪ್ಟಾಪ್ ಇದ್ರೆ ಸಾಕು. ಪ್ರತಿಯೊಂದು ಕಂಪನಿಗೂ ಸಾಫ್ಟ್ವೇರ್ ಬೇಕೇ ಬೇಕು. ಸೊ ಆ ವಿಷಯದಲ್ಲಿ ಸಿ.ಎಸ್.ಸಿ ಫುಲ್ ಪವರ್ ಪ್ರೋಗ್ರೆಸಿವ್ಸ್. ಇ.ಸಿ.ಇ ಈಗ ಸೆಮಿಕಂಡಕ್ಟರ್ ಎರಾ ಬರ್ತಾ ಇದೆ. ಇದು ನಿಜಕ್ಕೂ ಮಾಡರ್ನ್ ರೆವಲ್ಯೂಷನ್. ಎ.ಐ ಅಂದ್ರೆ ಬರೀ ಸಾಫ್ಟ್ವೇರ್ ಅಲ್ಲ, ಅದಕ್ಕೆ ಪವರ್ಫುಲ್ ಚಿಪ್ಸ್ ಬೇಕು. ಸೊ ಹಾರ್ಡ್ವೇರ್ ಬಗ್ಗೆ ನಾಲೆಜ್ ಇರೋ ಇಂಜಿನಿಯರ್ಸ್ಗೆ ಈಗ ತುಂಬಾ ಡಿಮ್ಯಾಂಡ್ ಇದೆ. ನೀವು ಇ.ಸಿ.ಇ ಸ್ಟೂಡೆಂಟ್ ಆದ್ರೆ ನಿಮಗೆ ಹಾರ್ಡ್ವೇರ್ ಮತ್ತು ಕೋಡಿಂಗ್ ಎರಡೂ ಗೊತ್ತಿರುತ್ತೆ. ಇದು ಮಾರ್ಕೆಟ್ನಲ್ಲಿ ನಿಮಗೆ ಡಬಲ್ ವ್ಯಾಲ್ಯೂ ಕೊಡುತ್ತೆ. ನನಗೆ ಇ.ಸಿ.ಇ ಇಂಟ್ರೆಸ್ಟ್ ಇರೋದು ಅದಕ್ಕೆ. ಯಾಕೆ ಅಂದ್ರೆ ಹಾರ್ಡ್ವೇರ್ ನಾಲೆಜ್ ಇರೋ ಇಂಜಿನಿಯರ್ಸ್ಗೆ ಫ್ಯೂಚರ್ನಲ್ಲಿ ಸಖತ್ತು ಡಿಮ್ಯಾಂಡ್ ಇರುತ್ತೆ. ನಿಮ್ಗೇನನ್ಸುತ್ತೆ? ಕಾಮೆಂಟ್ ಸೆಕ್ಷನ್ನಲ್ಲಿ ಖಂಡಿತ ತಿಳಿಸಿ.